ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಆನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆದಂಥ ಅಭಿಲಾಷ್ ಅವರು ಒಂದು ವಿಡಿಯೋ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಅದೇನೆಂದರೆ ಹೆಡ್ಲೈಟ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ, ಯಾವ ಥರ ಐಬಿಎಂ ಯೂಸ್ ಮಾಡೋದು ಮತ್ತು ಯಾವ ಥರ ಡಿಮಾಂಡ್ ಡಿಪ್ ಎಲ್ಲ ಯೂಸ್ ಮಾಡೋದು ಅಂದ್ಬಿಟ್ಟು ಡೀಟೇಲ್ ತಿಳಿಸ್ಕೊಡಿ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿದ್ರು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಡಿಮಾಂಡ್ ಡಿಪ್ ಎಲ್ಲ ಯೂಸ್ ಮಾಡಬೇಕು ಮತ್ತು ಡೀಟೇಲ್ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ಕೊಂಡು ತನಕ ಮಿಸ್ ಮಾಡಿ ನೋಡಿ. ಬನ್ನಿ ಇವತ್ತಿನ ನೋಡಿದ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸ್ಟೇರಿಂಗ್ನ ಬಲಭಾಗದಲ್ಲಿ ಇಂಡಿಕೇಟರ್ ಲಿವರು ಮತ್ತು ಲೈಟ್ಸ್ ಲಿವರು ಎಲ್ಲ ಬಲಭಾಗದಲ್ಲಿ ಕೊಟ್ಟಿರ್ತಾರೆ ಮತ್ತು ಎಡಭಾಗದಲ್ಲಿ ನಮಗೆ ವೈಫರ್ ಲಿವರ್ನ ಕೊಟ್ಟಿರ್ತಾನೆ. ಯಾಕೆಂದ್ರೆ ಲೆಫ್ಟ್ ಸೈಡಲ್ಲಿ ಇಂಡಿಕೇಟರ್ ಲಿವರ್ ಮತ್ತೆ ಲೈಟ್ಸ್ ಲಿವರ್ನ ಏನು ಕೊಟ್ಟಿರಲ್ಲ ಅಂದ್ರೆ ನಾವು ಟರ್ನಿಂಗ್ಗಳೆಲ್ಲ ನಾವು ಗಾಡಿನ ಸ್ಲೋ ಮಾಡ್ಬೇಕಾಗ್ತದೆ. ಅವಾಗ ನಾವು ಲೆಫ್ಟ್ ಹ್ಯಾಂಡ್ ಇಂದ ಗೇರ್ನೆಲ್ಲ ಚೇಂಜ್ ಮಾಡ್ಬೇಕಾಗ್ತದೆ. ಅಂತ ಟೈಮಲ್ಲಿ ನಾವು ಇಂಡಿಕೇಟರ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ. ಎಡಗಡೆ ಏನಾದ್ರು ಕೊಟ್ಟಿದ್ರೆ ನಮಗೆ ಲೈಟ್ ಸ್ವಿಚ್ ಎಲ್ಲ ನಾವು ಗೇರ್ ಚೇಂಜ್ ಮಾಡ್ಬೇಕಾಗುತ್ತೆ. ಅವಾಗ ನಾವು ಇಂಡಿಕೇಟರ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಮಗೆ ರೈಟ್ ಸೈಡನ್ನೇ ಕೊಟ್ಟಿರ್ತಾರೆ. ಯಾಕಂದ್ರೆ ರೈಟ್ ಸೈಡಲ್ಲಿ ನಾವು ರೈಟ್ ಸೈಡ್ ಸ್ಟೇರಿಂಗ್ ಇಟ್ಕೊಂಡಿರ್ತೀವಿ, ಲೆಫ್ಟ್ ಸೈಡಲ್ಲಿ ಮಾತ್ರ ನಾವು ಗೇರ್ ಚೇಂಜ್ ಮಾಡಿದ್ರೆ ರೈಟ್ ಸೈಡ್ ಕೈನ ನಾವು ತೆಗೆಯೋದಿಲ್ಲ ಸ್ಟೇರಿಂಗ್ ಮೇಲೆ. ಅದಕ್ಕೋಸ್ಕರ ಹಿಂಗೆ ನಾವು ರೈಟ್ ಟರ್ನ್ ಬೇಕಾದ್ರೆ ರೈಟ್ ಸೈಡ್ ಈ ಥರ ಇಂಡಿಕೇಟರ್ ಹಾಕ್ಲಿಕ್ಕೋಸ್ಕರ ರೈಟ್ ಸೈಡನ್ನೇ ನಮಗೆ ರೈಟ್ ಸೈಡನ್ನೇ ಕೊಟ್ಟಿರ್ತಾನೆ. ಓಕೆನಾ, ಇದ್ರಲ್ಲಿ ನೋಡಿ ನಾನೀಗ ಸದ್ಯಕ್ಕೆ ಆಫ್ ಮಾಡಿದ್ದೀನಿ. ಇದ್ರ ಬಗ್ಗೆ ಡೀಪಾಗಿ ತಿಳ್ಕೊಬೇಕು ಅಂತಂದ್ರೆ ಒಂದ್ಸಲ ನೀವು ಈ ತರ ಮುಂದಕ್ಕೆ ಅಂತಂದ್ರೆ ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ. ಅಂದ್ರೆ ಮುಂದ್ಗಡೆ ಹೆಡ್ ಲೈಟ್ ಅಲ್ಲಿ ಚಿಕ್ಕದಾಗಿ ಎರಡು ಲೈಟ್ಸ್ ಆನ್ ಆಗುತ್ತೆ ಮತ್ತು ಹಿಂದ್ಗಡೆ ಕೂಡ ಟೈಲ್ ಲ್ಯಾಂಪ್ ಅಲ್ಲಿ ನಿಮ್ಗೆ ರೆಡ್ ಲೈಟ್ ಆನ್ ಆಗುತ್ತೆ ಒಂದ್ಸಲ ಅಂದ್ರೆ. ಓಕೆನಾ, ಇನ್ನೊಂದ್ಸಲ ಮುಂದಕ್ಕೆ ಈ ತರ ಅಂದ್ರೆ ನಿಮ್ಗೆ ಲೋ ಬೀಮ್ ಲೈಟ್ ಆನ್ ಆಗುತ್ತೆ. ಓಕೆನಾ, ಲೋ ಬೀಮ್ ಲೈಟ್ಗಳು ಎರಡು ಆನ್ ಆಗುತ್ತೆ. ಇದು ಸಿಟಿಗಳಲ್ಲೆಲ್ಲ ಓಡಿಸುವಾಗ ಲೋ ಬೀಮ್ ಲೈಟ್ನೇ ಆಲ್ಮೋಸ್ಟ್ ಯೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸ್ಟ್ರೀಟ್ ಲೈಟ್ಗಳೆಲ್ಲ ಇರುತ್ತೆ, ನಿಮಗೆ ಐ ಬೀಮ್ ಹಾಕೋ ಅವಶ್ಯಕತೆ ಏನು ಇರಲ್ಲ. ಏನಾದ್ರು ನಿಮಗೆ ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಕಾಣಿಸ್ತಿಲ್ಲ ಅಂದ್ರೆ ಐ ಬೀಮ್ನ ಯೂಸ್ ಮಾಡ್ಬೋದು. ಇದು ಲೋ ಬೀಮ್ ಲೈಟ್. ಓಕೆನಾ, ಐ ಬೀಮ್ ಯಾವ ತರ ಆನ್ ಮಾಡೋದು ಅಂದ್ರೆ ಕೆಳಗಡೆ ನೀವು ಈ ತರ ಪುಷ್ ಮಾಡಿದ್ರೆ ಸಾಕು. ನೋಡಿ ಈಗ ಐ ಬೀಮ್ ಆನ್ ಆಗುತ್ತೆ. ಓಕೆನಾ, ಮತ್ತೆ ಈ ತರ ಮೇಲ್ಗಡೆ ಪುಷ್ ಮಾಡಿದ್ರೆ ಮತ್ತೆ ಈಗ ಐ ಬೀಮ್ ಆಫ್ ಆಗಿ ಬರೀ ಲೋ ಬೀಮ್ ಅಲ್ಲಿ ಇರುತ್ತೆ. ಓಕೆನಾ, ಇಂಡಿಕೇಟರ್ಗಳು ಬಂದ್ಬಿಟ್ಟು ಮುಂದಕ್ಕೆ ಪುಷ್ ಮಾಡಿದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ. ರೈಟ್ ಟರ್ನ್ ಮಾಡ್ಬೇಕಾದ್ರೆ ಈ ತರ ರೈಟ್ ಸೈಡ್ಗೆ ಒಂದ್ಸಲ ಪುಷ್ ಮಾಡಿಬಿಟ್ರೆ ಸಾಕು, ಆ ತರ ಆನ್ ಆಗೇ ಇರುತ್ತೆ. ಮತ್ತೆ ರೈಟ್ ಸೈಡ್ ಕಂಪ್ಲೀಟ್ ಆಗ್ಬಿಟ್ಟು ಮತ್ತೆ ಸ್ಟ್ರೈಟ್ ಮಾಡಿದ ತಕ್ಷಣ ಅದು ಮತ್ತೆ ಆಟೋಮೆಟಿಕ್ ಆಗಿ ಈ ತರ ಸೆಂಟ್ರಿಗೆ ಬಂದು ನಿಂತ್ಕೊಳುತ್ತೆ. ಓಕೆನಾ, ಮತ್ತೆ ಇನ್ನ ಡಿಮ್ ಅಂಡ್ ಡಿಪ್ ಅಂದ್ರೆ ಏನು, ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನೀವೀಗ ಯಾರು ಐ ಬೀಮ್ ಹಾಕೊಂಡ್ ಬರ್ತಾವ್ರೆ, ನಿಮಗೆ ಕಣ್ಣಿಗೆ ಹೊಡಿತಾ ಇದೆ ಅಂದ್ರೆ, ಮತ್ತೆ ಇನ್ ಕೇಸ್ ಏನಾದ್ರು ನೀವು ಈ ಸಣ್ಣ ಜಾಗ ಇದ್ದು ಒಂದ್ ಗಾಡಿ ಪಾಸ್ ಆಗೋಷ್ಟು ಅಷ್ಟೇ ಜಾಗ ಇದೆ, ಅಪೋಸಿಟ್ ಅಲ್ಲಿ ಒಂದು ವೆಹಿಕಲ್ ಬರ್ತಿದೆ, ಅವ್ರನ್ನ ನಿಲ್ಲಿಸ್ಬಿಟ್ಟು ನೀವು ಹೋಗ್ಬೇಕು ಅಂದ್ರೆ ಯೂ ಟರ್ನ್ ಮಾಡ್ತಾ ಇದ್ದೀರಾ, ಯೂ ಟರ್ನ್ ಮಾಡ್ಬೇಕು, ಆ ಕಡೆಯಿಂದ ಗಾಡಿ ಬರ್ತಾನೆ ಇದಾವೆ, ನಾವು ಯೂ ಟರ್ನ್ ಮಾಡಕ್ ಅವಕಾಶ ಸಿಗ್ತಲ್ಲ ಅಂದಾಗ ಇಂಥ ಟೈಮಲ್ಲೆಲ್ಲ ಡಿಮ್ ಅಂಡ್ ಡಿಪ್ನ ಅಥವಾ ಡಿಪ್ಪರ್ ಅಂತ ಕರಿತಾರೆ ಅಥವಾ ಫ್ಲಾಶ್ ಅಂತಾನು ಕರಿತವೆ. ಓಕೆನಾ, ಡಿಮ್ ಅಂಡ್ ಡಿಪ್ಪರ್ ಅಥವಾ ಫ್ಲಾಶ್ ಅಂತ ಕೂಡ ಕರೀತಾರೆ. ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಆಪೋಸಿಟ್ ಇಂದ ಯಾರು ಹಾಕೊಂಡ್ ಬರ್ತಿದ್ರೆ ಎಲ್ಲ ಆಫ್ ಮಾಡಿಸ್ಲಿಕ್ಕೆ ಅದನ್ನ ಯಾವ ತರ ಮಾಡೋದು ಅಂತಂದ್ರೆ, ನೀವು ಬೇಕಾದ್ರೆ ಎಲ್ಲ ಸ್ವಿಚ್ ಆಫ್ ಮಾಡಿದ್ರು ಕೂಡ ಈ ತರ ಒಂದ್ಸಲ ನೋಡಿ ಈ ತರ ಅಂದ್ಬಿಟ್ರೆ ಸಾಕು ಡಿಮ್ ಅಂಡ್ ಡಿಪ್ ಆಗುತ್ತೆ. ಅಥವಾ ನೀವು ಲೈಟ್ಸ್ ಆನ್ ಮಾಡಿದ್ರು ಕೂಡ ಈ ತರ ಅಂದ್ರೂ ಒಂದ್ಸಲ ಮೇಲ್ಗಡೆ ಈ ತರ ಒಂದು ಬಿಟ್ರೆ ಡಿಮ್ ಅಂಡ್ ಡಿಪ್ ಆಗುತ್ತೆ. ಓಕೆನಾ, ಹೆಡ್ಲೈಟ್ ಆನ್ ಮಾಡ್ಕೊಂಡೆ ಹೋಗ್ತಿರ್ತೀರಾ, ನಿಮ್ಗೇನು ಕತ್ಲೆಲ್ಲ ಹೋಗ್ತಿರ್ತಾರ, ಸ್ಪೀಡ್ ಬ್ರೇಕರ್ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಹೆಡ್ಲೈಟ್ ಆನ್ ಮಾಡ್ಕೊಂಡೆ ಹೋಗ್ತಿರ್ತಾರೆ. ಅವಾಗ ಯಾರು ಅಪೋಸಿಟ್ ಬರ್ತಿದ್ದಾರೆ, ಅಲ್ಲಿ ಸ್ವಲ್ಪ ಸಣ್ಣ ಜಾಗ ಐತೆ, ನೀವು ಡಿಮ್ ಅಂಡ್ ಡಿಪ್ ಮಾಡ್ಬೇಕು ಅಂದ್ರೆ ಈ ತರ ಮೇಲ್ಗಡೆ ಮತ್ತೆ ಈ ತರ ಪುಷ್ ಮಾಡಿಬಿಟ್ರೆ ಡಿಮ್ ಅಂಡ್ ಡಿಪ್ ಆಗುತ್ತೆ. ಸೊ ಈ ತರ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಹೆಡ್ಲೈಟ್ ಅಲ್ಲಿ ಎರಡು ಲೈಟ್ಗಳು ಲೋ ಬೀಮ್ ಮತ್ತು ಐ ಬೀಮ್ ಲೈಟ್ಗಳು ಆನ್ ಆಗಿ ಆಫ್ ಆಗುತ್ತೆ. ಈ ತರ ಅಂದ್ರೆ ಆನ್ ಆಗುತ್ತೆ, ಬಿಟ್ರೆ ಆಫ್ ಆಗುತ್ತೆ. ಇದನ್ನ ನಾವು ಡಿಮ್ ಅಂಡ್ ಡಿಪ್ ಅಂತ ಕರಿತೀವಿ. ಈ ತರ ಅಂದ್ಬಿಟ್ರೆ ಲೈಟ್ ಅಲ್ಲಿರೋ ಎರಡು ಕಡೆ ಲೈಟ್ ಬಲ್ಬ್ಗಳು ಆನ್ ಆಗಿ ಆಫ್ ಆಗ್ತದೆ, ಅದನ್ನ ಡಿಮ್ ಅಂಡ್ ಡಿಪ್ ಅಂತ ಕರಿತೀವಿ. ಓಕೆನಾ, ಈಗ ಮುಂದ್ಗಡೆ ನೋಡಿ ನಾನು ತೋರಿಸ್ತೀನಿ. ಈಗ ಫುಲ್ ಈಗ ಆಫ್ ಮಾಡ್ತೀನಿ. ಈಗ ನೋಡಿ ನಾನು ತೋರಿಸ್ತೀನಿ. ಈಗ ಎಲ್ಲ ಲೈಟ್ಸ್ ಈಗ ಆಫ್ ಮಾಡಿದೀನಿ ಸದ್ಯಕ್ಕೆ. ಓಕೆನಾ, ಈಗ ಒಂದ್ಸಲ ಮುಂದಕ್ಕೆ ಅಂತೀನಿ. ಈಗ ಇದು ಪಾರ್ಕಿಂಗ್, ಅದು ಅಂದಾಗ ಆಗುತ್ತೆ, ಅದು ನಮಗೆ ಕಾಣಿಸಲ್ಲ. ಅದು ಚಿಕ್ಕದಾಗಿ ಜಸ್ಟ್ ನೀವು ಪಾರ್ಕಿಂಗ್ ಮಾಡುವಾಗೆಲ್ಲ ಯೂಸ್ ಮಾಡೋದ್ರಿಂದ ಅಷ್ಟು ಕಾಣಿಸಲ್ಲ. ಓಕೆನಾ, ಓಕೆ ನೋಡಿ ಇದು ಒಂದ್ಸಲ ಮುಂದಕ್ಕಂದ್ರೆ ನೋಡಿ ಇಲ್ಲಿ ಆನ್ ಆಯ್ತು, ಲೋ ಬೀಮ್ ಲೈಟ್ ಈಗ ಆನ್ ಆಗಿದೆ. ಓಕೆನಾ, ಈಗ ನಾವು ಒಂದ್ಸಲ ಕೆಳಗಡೆ ಈ ತರ ಕೆಳಗಡೆ ಲಿವರ್ನ ಪುಷ್ ಮಾಡಿದ್ರೆ ಇದು ಐ ಬೀಮ್ ಆನ್ ಆಗುತ್ತೆ. ಈಗ ನೋಡಿ ಈಗ ಐ ಬೀಮ್ ಆನ್ ಆಯ್ತು. ನೋಡಿ ಈಗ ಈ ಲೋ ಬೀಮ್ ಅಲ್ಲಿ ಇದೆ, ಕೆಳಗಡೆ ಒಂದ್ಸಲ ಅಂದೆ, ಈಗ ಐ ಬೀಮ್ ಆನ್ ಆಯ್ತು. ನಿಮ್ಗೆ ಕಾಣಿಸ್ತಿರ್ಬೋದು. ನಿಮ್ಗೆ ಏನೋ ಸ್ಪೀಡ್ ಬ್ರೇಕರ್ ರೋಡ್ಗಳು ಸರಿಯಾಗಿ ಕಾಣ್ತಿಲ್ಲ, ಅಪೋಸಿಟ್ ಯಾವ ಬರ್ತಿಲ್ಲ ಅಂದ್ರೆ ನಿಮಗೆ ಸ್ಪೀಡ್ ಬ್ರೇಕರ್ ಎಲ್ಲ ಕಾಣಿಸಲ್ಲ, ಗುಂಡಿಗಳೆಲ್ಲ ಕಾಣಿಸಲ್ಲ ಅಂದ್ರೆ ಈ ತರ ಯಾರು ಬರ್ತಿಲ್ಲ ಅಂದ್ರೆ ಈ ತರ ಐ ಬೀಮ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಡಿಮ್ ಅಂಡ್ ಡಿಪ್ ಅಥವಾ ಡಿಪ್ಪರ್ ಅಂದ್ರೆ ಏನಂದ್ರೆ ನೋಡಿ ಈಗ ಲೋ ಬೀಮ್ ಅಲ್ಲಿ ಇದೆ, ಐ ಬೀಮ್ ಆಫ್ ಮಾಡಿದೆ. ಇದನ್ನ ಒಂದ್ಸಲ ಮೇಲ್ಗಡೆ ಒಂದ್ 2 ಸಲ ಈ ತರ ಅಂದ್ರೆ ನಿಮ್ಗಲ್ಲಿ ಹೆಡ್ ಲೈಟ್ ಐ ಬೀಮ್ ಲೈಟ್ಸ್ ಆನ್ ಆಗಿ ಆಫ್ ಆಗುತ್ತೆ. ಇದನ್ನ ನಾವು ಡಿಪ್ಪರ್ ಅಥವಾ ಡಿಮ್ ಅಂಡ್ ಡಿಪ್ ಅಂತೀವಿ. ನೋಡಿ ಈಗ ಡಿಮ್ ಅಂಡ್ ಡಿಪ್ ಮಾಡ್ತೀನಿ. ನೋಡಿ ಈಗ ನಿಮಗೆ ಕಾಣಿಸುತ್ತೆ ನೋಡಿ. ಓಕೆ, ಈ ತರ ಹೆಡ್ಲೈಟ್ನ ಎರಡು ಐ ಬೀಮ್ ಬಲ್ಬ್ಗಳು ಆನ್ ಆಗಿ ಆಫ್ ಆಗುತ್ತೆ. ಇದನ್ನ ಡಿಮ್ ಅಂಡ್ ಡಿಪ್ ಅಂತೀವಿ. ಸರ ಇಟ್ಕೊಂಡೇ ಇದ್ರೆ ಐ ಬೀಮ್ ಆನ್ ಆಗೇ ಇರುತ್ತೆ, ಇದು ಕೆಳಗಡೆ ಬಿಟ್ಟರೆ ಆಫ್ ಆಗುತ್ತೆ. ಇದನ್ನ ಒಂದು 2 ಸಲ ಈ ತರ ಫ್ಲಾಶ್ ಮಾಡಿದ್ರೆ ಆಪೋಸಿಟ್ ಅಲ್ಲಿ ಬರ್ತಿರೋರು ಏನಾದ್ರು ಸಣ್ಣ ರೋಡ್ ಇತ್ತು, ನಾವು ಹೋಗ್ಬೇಕು, ಅವ್ರು ನಿಂತ್ಕೋಬೇಕು ಅಂದ್ರೆ, ಅಥವಾ ಅವ್ರ ಐ ಬೀಮ್ ಹಾಕೊಂಡ್ ಬರ್ತಿರ್ತಾರೆ, 2 ಸಲ ಹಿಂಗೆ ತರ ಮಾಡಿದ್ರೆ ಅವರು ಆಫ್ ಮಾಡ್ತಾರೆ. ಕೆಲವ್ರಿಗೆ ಅವ್ರಿಗೆ ಈ ತರ ಮಾಡಿದ್ರು ಅರ್ಥನೇ ಆಗಲ್ಲ, ಅವರು ಆಫ್ನೇ ಮಾಡೋದಿಲ್ಲ, ಹಂಗೆ ಬರ್ತಾ ಇರ್ತಾರೆ, ಅವ್ರನ್ನೇನು ಮಾಡೋಕ್ಕಾಗಲ್ಲ. ನಾವು ಹೋಗ್ಬಿಟ್ಟು ಅವ್ರನ್ನ ಆಫ್ ಮಾಡ್ಸೋಕ್ಕೆಲ್ಲ ಆಗಲ್ಲ. ಓಕೆನಾ, ಈ ತರ ಮಾಡಿದ್ರೆ
ಆಲ್ಮೋಸ್ಟು ಅರ್ಥ ಮಾಡ್ಕೊಂಡು ಆಫ್ ಮಾಡ್ಕೊತಾರೆ, ಕೆಲವರು ಆಫ್ ಮಾಡೋದು. ಇದು ಮೇಯ್ನು ಆಫ್ ಮಾಡ್ಕೋಬೇಕು. ಈ ಬಿ ಆಪೋಸಿಟ್ ಬರ್ತಿರೋಗಿ ಈ ಥರ ಆನ್ ಮಾಡ್ಕೊಂಡು ನೋಡಿ. ನಮ್ಗೆ ಇಲ್ಲಿ ಒಳಗಡೆ ಕೂತ್ಕೊಂಡೆ ಎಷ್ಟು ಕಣ್ಣಿಗೆ ಹೊಡಿತಾ ಇದೆ, ಆಪೋಸಿಟ್ ಬರೋರಿಗೆ ತುಂಬಾ ಕಣ್ಣಿಗೆ ಹೊಡಿತಾ, ಅದು ತುಂಬಾ ಡೇಂಜರು. ಎಷ್ಟೋ ಜನಕ್ಕೆ ಗಾಡಿ ಆಕ್ಸಿಡೆಂಟ್ ಕೂಡ ಆಗ್ಬೋದು. ಕಾಣಿಸ್ತಾರೆ ಡಿವೈಡರ್ಗೆ ಕೂತ್ಕೊಳ್ಳೋದು ಅಥವಾ ಮೇನ್ ರೋಡಿಂದ ಕೆಳಗಡೆ ಇರೋ ಗಾಡಿ ಇಳಿಸೋದು ಕಾಣಿಸ್ತಾರೆ, ಆ ಥರ ಎಲ್ಲ ಆಗುತ್ತೆ. ತುಂಬಾ ಎಫೆಕ್ಟು. ಯಾವುದೇ ಕಾರಣಕ್ಕೂ ಆಪೋಸಿಟ್ ಯಾವುದೋ ವೆಹಿಕಲ್ ಬರ್ತೀರೋ ಐಪಿನ ಯೂಸ್ ಮಾಡಬೇಡಿ, ಓಕೆನಾ. ಕೇಸ್ ನೀವು ಟರ್ನಿಂಗ್ಗಳಲ್ಲೂ ಟರ್ನ್ ಮಾಡಬೇಕು ಅನ್ನುವಾಗ ಆ ಕಡೆಯಿಂದ ಬರ್ತಾನೆ ಇದೆ ಗಾಡಿ ಯೂ ಟರ್ನ್ ಮಾಡ್ಬೇಕಾದ್ರೂ ಈ ಥರ ಡಿಪ್ ಮಾಡಿ ಕೆಲವರು ನಿಂತ್ಕೋಬಹುದು, ಓಕೆನಾ. ಇದನ್ನೇ ನಾವು ಡಿಪ್ ಅಥವಾ ಡಿಪ್ಪರ್ ಅಂತ ಕರಿತೀವಿ, ಓಕೆನಾ. ಈ ಥರ ಒಂದೆರಡು ಸಲ ಹಿಂಗಂದ್ರೆ ಲೈಟ್ಸ್ ಆನ್ ಆಗಿ ಆಫ್ ಆಗುತ್ತೆ. ಈ ಥರ ಅಂದರೆ ಆನ್ ಆಗಿ ಇರುತ್ತೆ, ಇಟ್ಕೊಂಡ್ರೆ ಬಿಟ್ಟರೆ ಆಫ್ ಆಗುತ್ತೆ. ನಾವು ಡಿಪ್ ಅಂತ ಕರಿತೀವಿ, ಓಕೆನಾ. ಇನ್ ಕೇಸ್ ಫುಲ್ ಲೈಟ್ ಆಫ್ ಆಗಿದ್ರು ಕೂಡ ನೋಡಿ, ನನಗೆ ಎಲ್ಲ ಲೈಟ್ಸು ಆಫ್ ಮಾಡಿದ್ದೀನಿ, ಮುಂದ್ಗಡೆ ಯಾವುದು ಕಾಣಿಸ್ತಿಲ್ಲ. ಈ ಥರ ಫುಲ್ ಲೈಟ್ ಆಫ್ ಆಗಿದ್ರು ಕೂಡ ನಿಮಗೆ ಡಿಪ್ ಮಾಡ್ಬೋದು. ಈ ಥರ ಮೇಲ್ಗಡೆ ಸೇಮ್ ಅದೇ ಥರನೇ ಮೇಲ್ಗಡೆ ಈ ಥರ ಒಂದು 2 ಸಲ ಈ ಥರ ಮಾಡಿದ್ರೆ ಈ ಥರ ಮೇಲ್ಗಡೆ ಎತ್ತಿಬಿಟ್ಟು ಬಿಟ್ಟರೆ ಡಿಪ್ಪು ಮತ್ತೆ ಆನ್ ಆಗುತ್ತೆ. ಎಲ್ಲ ಲೈಟ್ಸ್ ಆಫ್ ಆಗಿದ್ರು ಕೂಡ ನೀವು ಈಗ ಕೆಲವೊಂದು ಡೇ ಟೈಮಲ್ಲೂ ಕೂಡ ಸಣ್ಣ ರೋಡ್ ಇದ್ರೆ ನಿಮಗೆ ಒಂದು ವೆಹಿಕಲ್ ಮಾತ್ರ ಹೋಗ್ಲಿಕ್ಕೆ ಜಾಗ ಇದೆ, ಅಲ್ಲೇನೋ ರೆಡಿ ಮಾಡ್ತಿದೆ, ರೋಡ್ ರೆಡಿ ಮಾಡ್ತಾರೆ, ಒಂದೇ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಮಾತ್ರ ಜಾಗ ಇದೆ ಅನ್ನುವಾಗ ಆಪೋಸಿಟ್ ವೆಹಿಕಲ್ ಬರ್ತೀರಿ ನೀವು. ಡೇ ಟೈಮಲ್ಲಿ ಕೂಡ ಈ ಥರ ಡಿಪ್ಪರ್ನ ಅಥವಾ ಫ್ಲಾಶ್ ಲೈಟ್ನ ಯೂಸ್ ಮಾಡಲೇಬೇಕಾಗುತ್ತೆ. ಈ ಥರ ಅಂದ್ಬಿಟ್ರೆ ನೋಡಿ, ಫುಲ್ ಲೈಟ್ ಆಫ್ ಇದ್ರೆ ಕೂಡ ನೀವು ಈ ಥರ ಈ ಥರ ಅಂದ್ಬಿಟ್ಬಿಟ್ರೆ ಈ ಥರ ಹೆಡ್ ಲೈಟ್ ಆಗಲಿ, ಲೋ ಬೀಮ್ ಲೈಟ್ ಮತ್ತು ಐ ಬೀಮ್ ಲೈಟ್ ಆನ್ ಆಗ್ತವೆ. ಅವರು ಡೇ ಟೈಮಲ್ಲಿ ಕೂಡ ನಿಂತ್ಕೊಂತಾರೆ. ಏನಾದ್ರು ಆಫೀಸ್ ಬರ್ತಿರೋ ವೆಹಿಕಲ್ ನಿಲ್ಲಿಸಬೇಕು ಅಂದರೆ ನೀವು ಡೇ ಟೈಮಲ್ಲಿ ಕೂಡ ಈ ಥರ ಮಾಡಿದ್ರೆ ನಿಂತ್ಕೊಂತಾರೆ, ಓಕೆನಾ. ಇಷ್ಟೇ ಡಿಪ್ಪರ್ ಅಂದರೆ ಇಷ್ಟೇ, ಓಕೆನಾ. ಇದೇ ಥರ ನೀವು ಯಾವ ಬೇಕಾವಾಗ ಅವಶ್ಯಕತೆ ಇದ್ದಾಗ ಯೂಸ್ ಮಾಡಿ. ಇದನ್ನ ಆಪೋಸಿಟ್ ಬರ್ತಿರೋ ವೆಹಿಕಲ್ಗಳು ನಿಂತ್ಕೊಂತಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾರಿ, ನಗಿಸ್ತಾರಿ, ಖುಷಿಯಾಗಿರಿ.